ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸ್ಕೊಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಬೆಲ್ ಐಕನ್ ಪ್ರೆಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತೇನು ಅಂತ ಹೇಳಿದ್ರೆ ಸ್ಪೆಷಲ್ ಲಾಗ್ ಅಂತ ಹೇಳಿದ್ರೆ, ಸೊ ನನಗೆ ದಾವಣಗೆರೆಯಿಂದ ನಾನು ಬಂದೆ, ಗದಗಿಗೆ ಬಂದೆ. ತುಂಬ ಸ್ಪೆಷಲ್ ಡೇ ಇವತ್ತು ನನ್ನ ಲೈಫಲ್ಲಿ. ನನ್ನ ತಂಗಿ ನನಗೆ ಬಾಗ್ನ ಕೊಟ್ಟಲು, ಉಡಿ ತುಂಬಿದ್ಲು ಇವತ್ತು. ಅದನ್ನು ನಾನು ನೆಕ್ಸ್ಟ್ ಫುಲ್ ನೋಡಿ ನಾನು ಹೇಳ್ಕೊತ ಹೋಗ್ತೀನಿ. ನನ್ನ ಮತ್ತು ಅವ್ರ ಸಂಬಂಧ ಹೇಗೆ ಅಂತ ಹೇಳಿದ್ರೆ, ಒಂದು ಹೇಳ್ತಾರಲ್ವ, ಎತ್ತನ ಮಾಮರ, ಎತ್ತನ ಕೋಗಿಲೆ, ಎತ್ತಿನ ಸಂಬಂಧವಯ್ಯ ಅನ್ನೋ ಥರ. ಹೇಗೆ ಅಂತ ಹೇಳಿದ್ರೆ, ಒಂದು ವಸಂತ ಕಾಲ ಬಂದಾಗ ಮಾವು ಚಿಗುರುತ್ತೆ. ಹಂಗೇನೆ ಆ ವಸಂತ ಕಾಲನ ಆ ಮಾವನ್ನ ಸವಿಯೋಕೆ ಆ ಕೋಗಿಲೆ ಹೆಂಗೆ ಒಂದು ಅದೆಲ್ಲೋ ಇರೋ ಕೋಗಿಲೆ ಒಂದು ಹುಡ್ಕೊಂಡು ಬರುತ್ತಲ್ಲ, ಹಂಗೆ ನನ್ನ ಮತ್ತು ಅವರ ಸಂಬಂಧ. ನಾನು ಯಾರೋ ಅವ್ರು ಯಾರೋ ಗೊತ್ತಿಲ್ಲ. ಒಂದು ತುಂಬ ಒಳ್ಳೆ ಬಾಂಡಿಂಗ್ ಇದೆ ನಮ್ಮ ಮೇಲೆ. ಒಂಥರ ಫ್ಯಾಮ್ಲಿನೇ ನಾನು ಅವ್ರಿಗೆ. ಸೊ ತುಂಬ ಖುಷಿ ಆಗುತ್ತೆ. ಅದು ನಮ್ಮ ಟ್ರಾನ್ಸ್ ಅಂತ ಗೊತ್ತಿದ್ದು ಅವ್ರು ನಮ್ಮ ಜೊತೆ ತುಂಬ ಚೆನ್ನಾಗಿ ಒಡನಾಟ ಇದೆ. ತುಂಬ ಶೇರ್ ಮಾಡ್ಕೋಬೇಕು ಆ ಫ್ಯಾಮಿಲಿ ಬಗ್ಗೆ. ನಾನು ನಿಮಗೆ ಹೇಳ್ತೀನಿ. ಹಾಗೇನೆ ಇವತ್ತಿನ ಲಾಗ್ನ ಕಂಪ್ಲೀಟಾಗಿ ನೋಡಿ, ತುಂಬ ಚೆನ್ನಾಗಿದೆ. ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ. ನಂಗೆ ಸಪೋರ್ಟ್ ಮಾಡೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ಮತ್ತು ನಾನು ದಾವಣಗೆರೆಯಿಂದ ಬಂದೆ ಗದಗಿಗೆ. ನಮ್ಮ ತಮ್ಮ ಒಬ್ಬರು ಬಂದು ನನಗೆ ಡ್ರಾಪ್ ಮಾಡಿ ಹೋದ್ರು. ನಾನು ಬಸ್ ಸ್ಟ್ಯಾಂಡಿಂದ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ಕಾರ್ ಆಗಿರಲಿ ಅಥವಾ ಬೈಕ್ ಇದ್ದಾಗ ಹೆಲ್ಮೆಟ್ ಧರಿಸಿ ಕಾರ್ನ ಡ್ರೈವ್ ಮಾಡಬೇಕಾಗಿದೆ. ಇಲ್ಲ ಮನೆ ಹತ್ರನೇ ಇರ್ಬೋದು ಅಥವಾ ದೂರ ಲಾಂಗ್ ಆಗಿರ್ಬೋದು, ಎಲ್ಲೇ ಹೋದರೂ ಕೂಡ ಸೀಟ್ ಬೆಲ್ಟ್ನ ಕಂಪಲ್ಸರಿ ಆಗಿ ಹಾಕ್ಕೊಳ್ಳಿ. ನನ್ನ ಫ್ಯಾಮ್ಲಿ ತುಂಬ ಸೇಫ್ ಆಗಿರಬೇಕು ಅನ್ನೋ ನನ್ನ ಒಂದು ಕನ್ಸರ್ನ್. ತುಂಬ ಖುಷಿ ಆಯಿತು. ಇನ್ನು ಮುಂದೆ ನಾನು ರೆಗ್ಯುಲರ್ ಆಗಿ ವಿಡಿಯೋ ಮಾಡ್ತಾ ಇರ್ತೀನಿ. ಪ್ಲೀಸ್ ನನಗೆ ಬ್ಲೆಸ್ ಮಾಡಿ, ಹರಸಿ, ನನ್ನ ಜೊತೆಗಿರಿ. ತುಂಬ ಖುಷಿ ಆಗುತ್ತೆ. ಅಪ್ಪು, ಐ ಲವ್ ಯು, ಐ ಮಿಸ್ ಯು ಅಪ್ಪು. ಪುನ್ನಿ ಮತ್ತು ಭಾರ್ಗವಿನ ತುಂಬ ಮಿಸ್ ಮಾಡ್ಕೊತೀನಿ. ಅವಾಗ ನಾನು ಬರ್ತಾ ಇರ್ತೀನಿ. ಐ ಲವ್ ಯು ಸೋ ಮಚ್. ಪ್ಲೀಸ್ ಕೀಪ್ ಸಪೋರ್ಟಿಂಗ್. ನಂಗೆ ಸಪೋರ್ಟ್ ಮಾಡಿ. ಹಿಂಗೆ ಒಳ್ಳೊಳ್ಳೆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಓಕೆ, ಬಾಯ್. ಇವತ್ತು ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರಿಗೆಲ್ಲ ಕೈ ಮುಕ್ಕೊಂಡು ಹಂಗೇನೆ ತಿಂಡಿ ಎಲ್ಲ ಮಾಡ್ಕೊಂಡ್ವಿ, ನಾನು ಪುನ್ನಿ ಭಾರ್ಗವಿ. ಹಾಗೆ ನಾನು ಗದಗಿಗೆ ಹೋಗಬೇಕಿತ್ತಲ್ಲ, ಇನ್ನು ಬರೀ ಖಾಲಿ ಕೈಲಿ ಕಳಿಸ್ಬಾರ್ದು ಅಂತ ನನಗೆ ಬಾಗ್ನ ಉಡಿ ತುಂಬಿದ್ರು. ಉಡಿ ತುಂಬಬೇಕಾದ್ರೆ ನಂಗೆ ತುಂಬ ನೋವಾಗಿತ್ತು, ತುಂಬ ಬೇಜಾರಾಗಿತ್ತು, ತುಂಬ ಅಷ್ಟೇ ಖುಷಿಯಾಗಿತ್ತು. ಏನಕ್ಕೆ ಅಂತ ಹೇಳಿದ್ರೆ, ದುಃಖ ಯಾಕೆ ಅಂತ ಹೇಳಿದ್ರೆ, ನಾನು ದಾವಣಗೆರೆನ ಬಿಟ್ಟು ಹೋಗ್ತಾ ಇದ್ದೀನಿ, ಇವ್ರನ್ನೆಲ್ಲ ಮಿಸ್ ಮಾಡ್ಕೊತೀನಿ ಅಂತ. ಖುಷಿ ಏನು ಅಂತ ಹೇಳಿದ್ರೆ, ನನ್ನ ಫ್ಯಾಮ್ಲಿನ ನಾನು ಮೀಟ್ ಮಾಡೋಕ್ಕೆ ಹೋಗ್ತೀನಲ್ಲ ಅಂತ. ಹಂಗೆ ಉಡಕ್ಕಿ ಹಾಕ್ಬೇಕಾದ್ರೆ ನನ್ನ ಕಣ್ಣಲ್ಲಿ ನೀರು ಬಂತು. ನಮಗೂ ಉಡಕ್ಕಿ ಹಾಕ್ತಾರೆ, ಬಾಗ್ನ ಕೊಡ್ತಾರಲ್ವ ಅಂತ ತುಂಬ ಖುಷಿ ಆಯಿತು. ನಾನು ದೇವ್ರ ಹತ್ರ ಇಷ್ಟೇ ಕೇಳ್ಕೊತೀನಿ, ಅವ್ರು ನನಗೆ ಒಳ್ಳೇದು ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ. ನಿನ್ನ ರೂಪದಲ್ಲಿ ಅವರಿದ್ದಾರೆ. ಅವ್ರ ಮನೆ, ಅವ್ರ ಮನಸ್ಸು ತಣ್ಣಗಿರಲಿ, ಅವ್ರು 100 ವರ್ಷ ನಗ್ನಗ್ತಾ ಬಾಳಲಿ, ಅವ್ರು ಕಂಡಿದ್ದ ಕನಸೆಲ್ಲ ನನಸಾಗಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಮನಸಾರೆ ನಾನು ಬ್ಲೆಸ್ ಮಾಡಿ ಕೇಳ್ಕೊಂಡೆ, ದೇವ್ರಿಗೆ ಬ್ಲೆಸ್ ಮಾಡಿದೆ. ಹಂಗೇ ಭಾರ್ಗವಿಗೂ ತುಂಬ ಬೇಜಾರಾಗಿತ್ತು. ನನ್ನ ಬೇಜಾರಲ್ಲೂ ಖುಷಿಯಾಗಿ ನನ್ನ ಬೀಳ್ಕೊಟ್ಲು. ಬರ್ತೀನಿ ಅಕ್ಕ, ಚೆನ್ನಾಗಿರೋ ಅಕ್ಕ ಅಂತ ಧೈರ್ಯ ಹೇಳಿದ್ಲು. ಮತ್ತು ಒಂದು ಸ್ಯಾರಿ ಕೊಟ್ಟಲು, ತುಂಬ ಚೆನ್ನಾಗಿತ್ತು ಸ್ಯಾರಿ, ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ನಂಗೆ ನಗ್ತಾ ಇರೋಕ್ಕ ಅಂತ ಬ್ಲೆಸ್ ಮಾಡಿದ್ಲು. ನಾನು ಅವಳಿಗೆ ಥ್ಯಾಂಕ್ಸ್ ಹೇಳಿದೆ. ಹಾಗೆ ರೋಡಲ್ಲಿ ಬರಬೇಕಾದ್ರೆ ಈ ದೇವರು, ನನ್ನ ಗದಗಿಗೆ ಬರಬೇಕಾದ್ರೆ ನಾನು ಯಾವಾಗಲೂ ಈ ದೇವರಿಗೆ ಕೈ ಮುಗ್ದೆ ನಾನು ಬರೋದು. ಆ ಅಮ್ಮನ ಪವಾಡ ಆಗಿದೆ. ನಿಮಗೂ ಕೂಡ ಆ ದೇವರು ಒಳ್ಳೇದು ಮಾಡಲಿ, ನೀವು ಚೆನ್ನಾಗಿರ್ರಿ, ಭಯ ನಡ್ಕೊಳ್ಳಿ, ನಿಮಗೂ ಒಳ್ಳೆಯದಾಗುತ್ತೆ, ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂಥೇಳಿ ದೇವ್ರ ಹತ್ರ ಬೇಡ್ಕೊಂಡು ಕೈ ಮುಕ್ಕೊಂಡು ಹಾಗೆ ಮತ್ತೆ ಬಂದು ಕಾರಾಗಿ ಕೂತ್ಕೊಂಡೆ. ಬೇಜಾರಿರೋ ಮೂಡನ್ನ ಸ್ವಲ್ಪ ಚಿಲಪ್ ಮಾಡೋಣ ಅಂತ ಹೊರಗಡೆ ನೋಡಿದರೆ ಎಂಥ ಚೆಂದ ಪ್ರಕೃತಿ ಸೌಂದರ್ಯ, ಅದನ್ನ 2 ಕಣ್ಣಿಂದ ನೋಡೋಕ್ಕೂ ಆಗಲ್ಲ, ಅಷ್ಟು ಚೆಂದ ಇತ್ತು. ತುಂಬ ಖುಷಿ ಆಯಿತು ಅದನ್ನು ನೋಡಿ. ಎಲ್ಲ ಕಡೆ ನೋಡಲು ಗ್ರೀನಿ ಸರಿ, ಮಳೆ ತುಂಬ ಚೆನ್ನಾಗಿ